ಸರಿ ಗುರುಗಳೇ, ಇವಾಗ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ. ದಾವಣಗೆರೆಯಿಂದ ಸೋಮನಾಥ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ ಮೇಡಮ್ ಅವರೇ. ಕೇಳಿ, ನಿಮ್ಗೆ ಏನ್ ಪ್ರಶ್ನೆಗಳಿತ್ತು? ಗುರುಜಿ, ನಂದು ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಈ ವರ್ಷ ನನಗೆ ಹೇಗಿದೆ ಗುರುಜಿ? ಎಲ್ಲ ಬೆಳಗ್ಗೆಯಿಂದ ಎಲ್ಲಾನು ಕೇಳಿರ್ತೀರಾ, ಒಂದು ವಾರದಿಂದ ಕೇಳಿರ್ತೀರಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಏನು ಹೆಸರು? ಸೋಮನಾಥ್ ಹೆಸರು. ಏನು ಅಂದರೆ ವೃಷಭ ರಾಶಿಗೆ ಭಾಳ ವರ್ಷದಿಂದ ವೃಷಭ ರಾಶಿ ಕೂತ್ಕೊಂಡು ತಿನ್ನೋ ಯೋಗ ಇರಲ್ಲ ಜೀವನ ಪೂರ್ತಿ ಅಂತ ಹೇಳುತ್ತೆ. ಆದರೆ ಈ ಸಲ ಗುರುನು ಲಾಭದಲ್ಲಿ ಬಂದು ಕೂತ್ಕೊತಾನೆ, ಎದುರುಗಡೆ ಮಿಥುನಕ್ಕೆ ಬರ್ತಾನೆ. ಶನಿ ಕರೆಕ್ಟಾಗಿ 11ನೇ ಮನೆಗೆ ಬರ್ತಾನೆ. ಭಾಳ ಸಂತೋಷ. ಏನು ಅಂದರೆ ವೃಷಭ ರಾಶಿಗೆ ಇಷ್ಟು ವರ್ಷ ಇಲ್ಲದೆ ಇರೋದಂತ ಒಂದೊಂದೇ ಒಳ್ಳೇದು ಮಾಡ್ತಾ ಹೋಗ್ತಾನೆ. ಹಳೆ ಕೋರ್ಟ್ ಕೇಸ್ ಇದ್ದರೆ ಸರಿ ಮಾಡ್ತಾನೆ ಶನೇಶ್ವರ. ಭೂಮಿ ತೊಗೊಳ್ಳೋದಿದ್ರೆ ಭೂಮಿಯನ್ನು ಕೊಡ್ತಾನೆ. ಸಂಬಂಧಗಳು ಇಲ್ಲದೆ ಇದ್ದಾಗ ಸಂಬಂಧಗಳು ಕೊಡ್ತಾನೆ. ಮದುವೆಗಳ ಮನೇಲಿ ಆಗದೆ ಇದ್ದರೆ ಒಳ್ಳೇದು ಮಾಡ್ತಾನೆ. ಒಂದು ಅಕಸ್ಮಾತ್ ಬೇರೆ ಆಗೋಗಿರ್ತಕ್ಕಂಥ ಏನಾದರೂ ಭೂಮಿಗಳ ಕಾರಕ ಧನ ಪ್ರಾಪ್ತಿ ಬರಬೇಕು ಅಂದರೆ ಪೆಂಡಿಂಗ್ ಇದ್ದರೆ ಅದೆಲ್ಲ ಕೊಡಿಸ್ತಾನೆ. ವೃಷಭ ರಾಶಿಗೆ ಅದೊಂದು. ಅಂದರೆ ಏನು ಅಂದರೆ ವೃಷಭ ರಾಶಿ ಎತ್ತು ಆಗಿರೋದ್ರಿಂದ, ದುಡಿತಾ ಇರೋದ್ರಿಂದ ವೃಷಭ ರಾಶಿಗೆ ಗುರು ಲಾಭದಲ್ಲಿ ಬಂದಾಗ ಏನು ಮಾಡಬೇಕು, ಸ್ವಲ್ಪ ಮಟ್ಟಿಗೆ ಹಾರ್ಟ್ ನೋಡ್ಕೋಬೇಕು. ಹಾರ್ಟ್ ಯಾಕೆ ನೋಡ್ಕೋಬೇಕು ಅಂದರೆ ದೊಡ್ಡ ಗ್ರಹ ಅಲ್ವಾ, ಮುಂದೆ ಮನೆ ಇದ್ದಾನೆ. ಸೊ ಏನೋ ಹೇಳುತ್ತೆ, ವಾಯು ಅಂದರೆ ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಆಲಸ್ಯ ಮಾಡಬಾರ್ದು, ಸಡನ್ನಾಗಿ ತುಂಬ ಸಂತೋಷನೂ ಆಗಬಾರ್ದು, ತುಂಬ ಅಯ್ಯೋ ಡಿಪ್ರೆಷನ್ ಅಂತ ಬೇಜಾರು ಮಾಡ್ಕೋಬಾರ್ದು. ಸೊ ಅದನ್ನು ಒಂದು ಬಿಟ್ಟರೆ ಟೈಮ್ ಊಟ ತಿಂಡಿಗಳನ್ನ ಮಾಡ್ಕೋಬೇಕು. ಜಾಯಿಂಟ್ಗಳು ಪೇಯ್ನ್ ಆಗಿರೋದ್ರಿಂದ ಎದ್ದು ಕೂತ್ಕೊಂಡು ಸಡನ್ನಾಗಿ ಎದ್ದು ಬಿಡೋದು, ಏನೋ ಬಂದು ಅರ್ಜೆಂಟಾಗಿ ಹೋಗ್ಬಿಡೋದು, ಆ ಥರ ಎದ್ದು ಹೇಳೋದು. ದಿನನಿತ್ಯ ಹೆಂಗೆ ಹೇಳ್ತೀರೋ ಹಂಗೆ ಮಾಡಿ. ಸೂರ್ಯೋದಯಕ್ಕೆ ಸಮಯಕ್ಕೆ ಮಾತ್ರ ಎಲ್ಲ ಕಾರಣಕ್ಕೂ ಈ ವರ್ಷ ಅವನು ಶುಕ್ರ ಮನೇಲಿ ಕೂತ್ಕೊಂಡಿರೋದ್ರಿಂದ ಶನಿ ಜ್ಞಾಪಕ ಇಟ್ಕೊಳ್ಳಿ. ಶುಕ್ರ ಅಂದರೆ ಗುರು ತತ್ವದಲ್ಲಿರ್ತಕ್ಕಂಥ ಸಾಕ್ಷಾತ್ ಶುಕ್ರ ಗ್ರಹ. ಅವನು ಇವಾಗ ಬೃಹಸ್ಪತಿ ಆದರೂ ಸಾಫ್ಟಾಗಿ ಹೇಳ್ತಾನೆ ಗುರು, ಇವನು ಶುಕ್ರ ಹೊಡೆದೇ ಹೇಳ್ತಾನೆ. ಸೊ ಹೇಳೋದಂದರೆ ಎಲ್ಲರೂ ದಯವಿಟ್ಟು ಸೂರ್ಯೋದಯ ಸಮಯಕ್ಕೆ ಎದ್ದಿರಿ, ತಿಂಡಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ 9:30 ಬೇಕಾದ್ರೆ ಮಾಡ್ಕೊಳ್ಳಿ. ಆದರೆ ಸೂರ್ಯ ಬರೋ ಟೈಮ್ಗೆ ಅನ್ನೋದು ಯಾವ ಕಾರಣಕ್ಕೂ ಯಾರೂ ಯಾವ ರಾಶಿಯವರು ಮಲ್ಕೋಬೇಡಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. 6 ವರ್ಷಗಳ ಕಾಲ ತಲೆ ಇರಬೇಕು. ಒಂದು ವೃಷಭ ರಾಶಿಯವ್ರಿಗೆ ಏನು ಜ್ಞಾಪಕ ಇಟ್ಕೋಬೇಕು ಅಂದರೆ ನಿಮ್ಮ ತಂದೆ ಆರೋಗ್ಯವನ್ನು ಸ್ವಲ್ಪ ನೋಡ್ಕೋಬೇಕು. ಗುರು ಮಿಥುನಕ್ಕೆ ಬಂದಾಗ ತಂದೆ ಆರೋಗ್ಯ ಅಂತ ಹೇಳುತ್ತೆ. ಆ ಆರೋಗ್ಯ ದೃಷ್ಟಿಯಿಂದ ತಂದೆ ಬಗ್ಗೆ ಅಕಸ್ಮಾತ್ ನಿಮ್ಮ ತಂದೆ ಇದ್ದರೆ ಅದನ್ನ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಮಿಕ್ಕಿದೆಲ್ಲ ಯೋಚನೆ ಎಲ್ಲ ಒಳ್ಳೇದಾಗ್ತಾ ಬರುತ್ತೆ. ಒಳ್ಳೇದಾಗಲಿ. ಓಕೆ ಗುರುಗಳೇ, ಧನ್ಯವಾದಗಳು ಸೋಮನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇವಾಗ ಮತ್ತೊಬ್ರು ಕಾಲರ್ ಇದ್ದಾರೆ. ದಾವಣಗೆರೆಯಿಂದ ಅನಿತಾ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅನಿತಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಏನ್ ಪ್ರಶ್ನೆ ಇತ್ತು? ಅದೇ ಮೇಷರಾಶಿಯಲ್ಲಿ ಹೆಂಗ್ರಿ? ಪಾಪ ಬೆಳಗಿಂದ ಕೇಳಿದ್ದಾರೆ ಮೇಷ ರಾಶಿ ಏನಾಗಿದೆ, ಸಿಂಹ ರಾಶಿ ಏನಾಗಿದೆ ಅಂತ. ಏನಾಗಬೇಕಾಗಿತ್ತು? ಅದೇ ಮೇಷರಾಶಿ ಅದೇ ಶನಿ ಇದು ಬಂದಿದೆಯಲ್ಲ, ಹಂಗಾಗಿ ಏನಾಗುತ್ತೆ? ಶನಿ ಬಂದಿಲ್ಲ ಇನ್ನು ಮೇಷರಾಶಿಗೆ. ವೇಗಕ್ಕೆ ಶನಿ ಬಂದಿದ್ದಾನೆ. ಖರ್ಚು ಮಾಡಿಸ್ತಾನೆ, ಹುಷಾರಾಗಿರಬೇಕು. ಸೇವಿಂಗ್ಸ್ ಚೆನ್ನಾಗಿ ಮಾಡಬೇಕು. ಮನೇಲಿ ಅಕಸ್ಮಾತ್ ಆದಾಯ ಕಮ್ಮಿ ಆಗಿರ್ತಕ್ಕಂಥದ್ದು ಇನ್ನಷ್ಟು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಮಕ್ಕಳ ಕಡೆ ಗಮನ ಇರಬೇಕು ಮೇಷರಾಶಿಗೆ. ಯಾಕಂದರೆ ಶನಿ ವೈದಲ್ಲಿ ಕೂತ್ಕೊಂಡಾಗ ನೀರಿನ ಮನೆ ಅಂತ ಖರ್ಚು ಹುಡ್ಕೊಂಡು ಬಂದು ಖರ್ಚು ಮಾಡಿಸ್ತಾನೆ ಅಂತ. ಅದು ಬಟ್ಟೆಗೆ ಮಾಡಿಸ್ತಾನೋ, ಹೊಟ್ಟೆಗೆ ಮಾಡಿಸ್ತಾನೋ, ಸುಮ್ಮನೆ ಯಾವುದೋ ಖರ್ಚು ಅಂದರೆ ಆರೋಗ್ಯ ದೃಷ್ಟಿ ಹಾಸ್ಪಿಟ್ಲಿಗೆ ಖರ್ಚು ಮಾಡಿಸ್ತಾನೋ, ಅಥವಾ ಯಾರೋ ನಮ್ಮ ತಂದೆ ತಾಯಿ ಕಡೆ ನಾವು ಸ್ವಲ್ಪ ದುಡ್ಡು ಕೊಡ್ಬೇಕನ್ರಿ ಅಂತ ಯಜಮಾನ್ರಿಗೆ ಹೇಳ್ಕೊಡ್ಸೋದು, ಅಥವಾ ನೀವು ವಿದ್ಯಾಭ್ಯಾಸ ಏನಾದರೂ ಓದ್ತಾ ಇದ್ದರೆ ಆ ವಿದ್ಯಾಭ್ಯಾಸ ಖರ್ಚು ಮಾಡೋದು ಹುಡ್ಕೊಂಡು ಬರ್ತಾನೆ ಖರ್ಚು ಅಂತ ಹೇಳ್ತಾನೆ. ಇದೊಂದು ಬಿಟ್ಟರೆ ಮೇಷರಾಶಿಗೆ ಒಂದು ಮೇಯ್ನ್ ಇಂಪಾರ್ಟೆಂಟ್ ಮೇಷರಾಶಿಗೆ ನೋಡ್ಕೋಬೇಕಾದ್ದೇನು ಅಂದರೆ ಸ್ಕಿನ್ ನೋಡ್ಕೋಬೇಕು. ರಾಹು 11ನೇ ಮೇಲೆ ಲಾಭಸ್ಥಾನ ಅಂದರೆ ಶನಿ ಜೊತೆನೇ ಇವಾಗ ಇರ್ತಾನೆ. ಒಂದು ತಿಂಗಳು ಅಲ್ಲೇ ಇರ್ತಾನೆ. ಇವತ್ತು ಶನಿ ಚೇಂಜು, ಇವತ್ತಿಂದ ಒಂದು ತಿಂಗಳು ಇರ್ತಾರೆ ಹೆಚ್ಚು ಕಮ್ಮಿ. ಆವಾಗ ಸ್ವಲ್ಪ ಏನು ಅಂದರೆ ಬಿಸಿ ಅಡುಗೆ ಮನೆಯಲ್ಲಿ ಹುಷಾರು, ಬಿಸಿ ಕುಕ್ಕರ್ ಇದ್ದರೆ ಹುಷಾರು, ಬಾಂಡಿ ಬೋಂಡ ಬಜ್ಜಿ ಕರಿತಾ ಇದ್ದರೆ ಹುಷಾರು, ದೇವ್ರ ಮನೆ ದೀಪ ಹಚ್ಚುವಾಗ ಸೆರಗು ಹುಷಾರು, ಯಜಮಾನ್ರ ಜೊತೆ ಗಾಡಿ ಅಕಸ್ಮಾತ್ ಮದುವೆ ಆಗಿ ಯಜಮಾನ್ ಜೊತೆ ಗಾಡೀಲಿ ಹೋಗ್ತಾ ಇದ್ದರೆ ಅಲ್ಲಿ ಫಸ್ಟ್ ಕ್ಲಾಸಾಗಿ 2 ವೀಲರ್ಲಿ ಏನೋ ಸೀರೆ ಸೆಗಿಸ್ಕೊಳ್ಳೋಂಥದ್ದು ಹುಷಾರು, ದಾವಣಿ ಗಿವಣಿ. ಸೊ ಇಂಥದ್ದೆಲ್ಲ ಕರೆಂಟು ಬಿಸಿ ಏನು ಸೋಕುತ್ತೆ ಅಂಥ ಜಾಗ ಎಲ್ಲ ಜಾಗೃತಿಯಾಗಿರೋದು ಉತ್ತಮ. ಯಾವುದೋ ಫಂಕ್ಷನ್ಗೆ ಹೋಗಿರ್ತೀರಿ, ಸ್ವಲ್ಪ ದೀಪ ಹಚ್ಬಿಟ್ಟು ಬಾಮ್ಮ ಅಂತ ಬೇಕು ಅಂತ ನಮ್ಮ ಹಣೆ ಬರೋಕ್ಕೆ ಗಾಚಾರ್ ಗಾಂಡ್ ಮಾರೆ ಅಥವಾ ಕುದಾಕಿ ಹಾಕರೆಗ ಅಂತ ಎಲ್ಲರೂ ನಮ್ಮ ಹಣೆ ಬರೋಕ್ಕೆ ಯಾರು ಏನು ಮಾಡೋಕ್ಕಾಗತ್ತೆ. ಅಲ್ಲಿಂದ ಬರೋ ಸಮಯಕ್ಕೆ ಬನ್ನಿ ದೀಪ ಹಚ್ಚಿ ಅಂತ ನಿಮ್ಮನ್ನೇ ಕರೆದಾಗ ಜಾಗೃತಿಯಾಗಿರ್ಬೇಕು. ನಮ್ಗೆ ಗೊತ್ತಿರಲ್ಲ, ಜಾರ್ಕೆ ಅಂತ ಹೇಳ್ತೀವಿ. ಜಾರ್ಕೆ ಪ್ರದೇಶದಲ್ಲಿ ಎಣ್ಣೆ ಇರುತ್ತೆ, ಮೆಟ್ಟು ಇಳಿಬೇಕಾದ್ರೆ ನೀರಿರುತ್ತೆ, ಕಣ್ಣು ಕಾಣದೇ ಇರೋ ಗ್ರಾನೈಟ್ ಮೇಲೆ ನೀರಿರುತ್ತೆ. ಸೊ ಇದಕ್ಕೆ ಜಾಗೃತಿಯಾಗಿರೋದು ಉತ್ತಮ. ಅಷ್ಟು ಬಿಟ್ಟರೆ ಬೇರೆ ಏನು ಚಿಂತೆಗಳಿಲ್ಲ. ಮನೆ ದೇವ್ರನ್ನ ಮರೀದೆ ಪರಮಾತ್ಮನ ಪ್ರಾರ್ಥನೆ ಚೆನ್ನಾಗಿ ಮಾಡಿಕೊಂಡ್ರೆ ನರಸಿಂಹಾನುಗ್ರಹ ಸಿದ್ಧಿ ಆಗುತ್ತೆ. ಸರಿ ಗುರುಗಳೇ, ಧನ್ಯವಾದಗಳು ಅನಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.